ನಾಗರ ಮಗ್ಳಲ್ಲಿ ಮಡಿಕೊಂಡಂಗೆ ಇನ್ನೊಂದು ಅಣ್ಣ. ಅಪ್ಪ ಕುಂಟ ಆದ್ರೆ ಮಗ ಕುಂಟ ಆದನಣ್ಣ. ಸತತವಾಗಿ 3 ಬಾರಿ ಐನ್ ಹುಡಿಲ ಪ್ರೈಸ್ ಆಗದಣ್ಣ. 230 ಕೋಟಿ ಅಡಗಿಸ್ಕೊಂಡಿರೋ ದೇವ್ರನ್ನ ಇವನು. ಇವನ್ಗೆ ನಾವು ತಪ್ಪು ಅಣ್ಣ. ಒಗ್ಗಿಸ್ಕೊಂಡ್ರೆ ಒಂದ್ ತಾಯಿ ಮಗ ಸಂಬಂಧ ಇದ್ದಂಗೆ ಇರ್ತದಣ್ಣ. ಹಾಲಲ್ಲಿ ಹಿಡಿದು 6 ಪ್ರೈಸ್ ಆಗದಣ್ಣ. ಅಯ್ಯಂಗುಡಿಲಿ ಯಾಕೆ ಜಗಳ ಆಗ್ಬಿಡ್ತಾವ ಯಾಕೆ ಅಣ್ಣ? ಅಣ್ಣ ಇವಾಗ ಏನಾಗಿ ತಾಯಿ ಮಗು ಸಂಬಂಧ ಏನಿರ್ತದೆ ಅದಕ್ಕೂ ಮೀರಿ ನಾಗರಾಗೂ ಇದಕ್ಕೂ ಸಂಬಂಧ ಇದ್ದಂಗೆ ಮುಷ್ಟಿ ಆಗಿರ್ಬೇಕಣ್ಣ. ಎಷ್ಟೊಂದು ಹಪ್ತಿರಿ ಅಂಡಿ ಚಪ್ತವ್ರೆ ಮಕ್ಳುಗಳು ಹೆಂಗಿದಾರಣ್ಣ. ಈ ಉಬ್ಬನ ಮೇಲೆ ಇಷ್ಟೇ ಇರ್ಬೇಕಣ್ಣ ಬಳೆ ಗೂಟ ಇದ್ದಂಗೆ ಇರ್ಬೇಕಣ್ಣ. ಬನ್ನೂರ್ ಕೃಷ್ಣಣ್ಣ ಅಡ್ನಾಮಕ್ ಓರಿ ಅಣ್ಣ. ಇಡೀ ಕರ್ನಾಟಕದಾದ್ಯಂತ ಎಷ್ಟ ಹೆಸರು ಮಾಡ್ತಾಣ. ಈ ಹುಡುಗಿರ್ಗೆ ಕೈ ಬಳೆ ಹಾಕೋತೀವಿ ನೋಡೋಣ. ಹಂಗೆ ಕಣ್ಣು ಬಳೆ ಇದ್ದಂಗೆ ಇರ್ಬೇಕಣ್ಣ. ನಾನ್ ತಪ್ಪಿದ್ದೀನಿ, ನೀವ್ ಯಾಕೆ ಬೆಳಗಿದ್ದೀರಿ? ಈ ಬುದ್ಧಿ ಅರ್ಧ ಕಳೆದ್ರೆ ಸಾಕೋಣ. ಈಗ ಮುಂದೆ ಇಲ್ಲಿ ಎಲ್ಲಾನು ಬಳಸ್ತೀವಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮಿಸ್ಟರ್ ಆಲಿವನ್ ರೈತ ಚಾನಲ್ಗೆ ಸ್ವಾಗತ. ಯಾರು ನನ್ನ ಪೇಜ್ ನ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಇವತ್ತು ನಾವು ಅಬ್ಬೂರಿಗೆ ಬಂದಿದೀವಿ. ಅಬ್ಬೂರು ಗುಂಡ ಅಂತ ಸಿದ್ದಾನ ಓರಿ ಇವರೇ ಸಾಕಿರೋದು. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಟ್ಕೊಳ್ಳೋಣ. ವಿಡಿಯೋ ಶುರು ಮಾಡ್ತಾ ಇದೀವಿ. ಎಲ್ಲ ಫುಲ್ ವಿಡಿಯೋ ನೋಡಿ. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಗುಂಡ ಅನ್ಬಿಟ್ಟಣ. ಅಣ್ಣ ಇದು ಯಾವ ಊರು ಬರ್ತದೆ ಅಣ್ಣ? ಅಣ್ಣ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಅಬ್ಬೂರ್ ಕೋಟ್ ಅಬ್ಬೂರ್ ಗ್ರಾಮ ಅಣ್ಣ. ಅಣ್ಣ ಓರಿ ಎಷ್ಟು ವರ್ಷ ಸಾಕ್ತಾ ಇದೀರಿ? ನಾವು 3 ವರ್ಷ ಆಯ್ತಣ್ಣ. 3 ವರ್ಷ ಆಯ್ತಣ್ಣ. ಇದೇ ಫಸ್ಟ್ ಓರಿ ಅಣ್ಣ? ಏನು ಅಣ್ಣ ಇದೇ ಮೊದಲನೇ ಓರಿ. ನಮ್ ತಾತ ನಮ್ಮ ಅಪ್ಪ ಎಲ್ಲಾ ಕಾಲದಿಂದ ನಮ್ಮ ಮುತ್ತಾತಿರನು ಕಟ್ಟಿರಂತೆ ನಾವು ಕಾಣೋ. ಇವಾಗ ನಮ್ಮ ಅಪ್ಪ ನಮ್ ತಾತನ ಕಾಲಕ್ಕೆ ಈಗ ನಾವು ಬಿಡ್ಬಾರ್ದು ನಮ್ಮ ಮುತ್ತಾತಿರದ ಅಂದ್ಬಿಟ್ಟು ಮಾಡಿದೀವಿ ಅಣ್ಣ. ಇದ್ಬಿಟ್ರೆ ಅಣ್ಣ ಬೇರೆ ಯಾವ್ದು ಸಾಕಿದ್ವಿ ಅಣ್ಣ ನೀವು? ಅಣ್ಣ ಇನ್ನು ಸೀಮೆ ಓರಿ ಅದೇ ಅಣ್ಣ. ಅದೊಂದು ಸಾಕಿದ್ರಿ ಅಣ್ಣ. ಇದಕ್ಕೆ ಎಷ್ಟೆಲ್ಲ ಆಗದೆ ಅಣ್ಣ? ಅಣ್ಣ ಇವಾಗ ಕಡೆ ಅಣ್ಣ ಮೊನ್ನೆ ಕಡೆ ಗಣಕ್ಕೆ ಬನ್ನೂರು ಜಾತ್ರೆ ಒಳಗೆ. ಜಾತ್ರೆಯಲ್ಲಿ ಅಣ್ಣ? ಜಾತ್ರೆಯಲ್ಲಿ ಅಣ್ಣ ಯಾವ ಜಾತ್ರೆ ಮಾಡ್ತೀರಿ ನೀವು? ಅಣ್ಣ ಇದು ಅಮ್ಮಮ್ಮ ಅಂದ್ರೆ ಸಂಕ್ರಾಂತಿ ಐನಗುಡಿ ಜಾತ್ರೆ 3 ಮಾಡದೆ, ಸಿದ್ಧಗಂಗೆ ಜಾತ್ರೆ ಮಾಡದೆ, ಕಬ್ಬಾಳ ಜಾತ್ರೆ ಮಾಡದೆ, ಆಮೇಲೆ ಈಗ ಬನ್ನೂರ್ ಜಾತ್ರೆ ಮಾಡದೆ, ಸುಮಾರು ಜಾತ್ರೆ ಮಾಡದ ಅಣ್ಣ. ಅಣ್ಣ ಪ್ರೈಸ್ ಏನೇನೆಲ್ಲ ಆಯ್ತು ಅಣ್ಣ? ಸತತವಾಗಿ 3 ಬಾರಿ ಐನಗುಡಿಲ ಪ್ರೈಸ್ ಆಗದಣ್ಣ. ಕಂಟಿನ್ಯೂಸ್ಲಿ ಅಣ್ಣ? 3 ಬಾರಿ ಅಣ್ಣ. ಯಾವ ಪ್ರೈಸ್ ಆಗಿರೋದು ಅಣ್ಣ? ಹಾಲಲ್ಲಿಂದ ಹಿಡಿದು 6 ಪ್ರೈಸ್ ಆಗದಣ್ಣ. ಈ ಓರಿ ತಂದಿದ್ ಎಲ್ಲಿ ಅಣ್ಣ ನೀವು? ಅಣ್ಣ ಇಲ್ಲಿ ದೊಡ್ಡವಳ್ಳಿ ರವಿ ಅಣ್ಣ ತವಿಂದ ನಮ್ಮ ಅಣ್ಣರು ನಮ್ ಲೋಕನವ್ರು ಹಾಕ ಬಂದಿದ್ರು. ಅವ್ರ ತವಿಂದ ನಾವ್ ತಗೊಂಡೋಣ. ಎಷ್ಟು ಕೊಡ್ತಂದ್ರಿ ಅಣ್ಣ ನೀವು? ಅಣ್ಣ ಅವತ್ತು 28,000 ಅಣ್ಣ. ಸರಿನಲ್ಲಿ ಅಣ್ಣ? ಎಷ್ಟು ತಿಂಗಳು ಕರ ಅಣ್ಣ? ತಿಂಗಳು ಕರ ಅಣ್ಣ. ಈಗ ಕೇಳ್ತಾರ ಅಣ್ಣ? ಕೇಳ್ತಾರ ಅಣ್ಣ. ಕೊಡ್ತಾ ಇಲ್ಲ ಅಣ್ಣ. ಕೊಡೋದಿಲ್ವ ಅಣ್ಣ? ಇಲ್ಲ ಅಣ್ಣ ಕೊಡ. ಬೇರೆ ಓರಿ ಯಾವ್ದು ತಂದಿಲ್ವ ಅಣ್ಣ? ಅಣ್ಣ ಇಲ್ಲ ಅಣ್ಣ ತರಬೇಕು. ಹುಟ್ಟಿರೋ ಮಗುನೇ ತರುವ ಅಂತ ಒಂದ್ ಯೋಚನೆಯಲ್ಲಿ ಇದೀವಿ. ನೋಡುವ. ಎಷ್ಟು ಕರ ಬಿದ್ದಾವಣ್ಣ ಟೋಟಲ್? 6 ಕರ ಬಿದ್ದವಣ್ಣ. 6ರಲ್ಲಿ ಒಂದೇ ಹೊರ್ಗರ ಬಾಕಿವೆಲ್ಲ ಹೆಣ್ಗರ ಅಣ್ಣ. ಅಷ್ಟೇ ಅಣ್ಣ ಕ್ರಾಸಿಂಗ್ ಮಾಡ್ಸಿರೋದು? ಹ್ಞೂ ಅಣ್ಣ. ಈಗ ಕರೆಕ್ಟ್ ಆಗಿ ಕ್ರಾಸಿಂಗ್ ಶುರು ಮಾಡಿ ಇನ್ನ ಶಿವರಾತ್ರಿ ಬಂದ್ರೆ 1 ವರ್ಷ ಆಯ್ತದೆ ಅಣ್ಣ. ಅಷ್ಟೇ ಅಣ್ಣ? ಅಣ್ಣ ಇದು ಅಯ್ಯಂಗುಡಿಲಿ ಯಾಕೆ ಜಗಳ ಆಗ್ಬಿಡ್ತಾವ ಯಾಕೆ ಅಣ್ಣ? ಅಣ್ಣ ಇವಾಗ ಏನ್ ಹಾಕಿದೀವಿ ದಾರವ ಮೂಗದರ್ಕು ಬದುಕುವೆ. ಇದು ಮುಂದೆ ಇರೋಗೆ ನೀವು ಬಂದ್ರೆ ಅಣ್ಣ ಕಳೆದ್ರೆ ಮುಂದೆ ಬಂದ್ರೆ ತಿಮಿತದೆ ಅಣ್ಣ. ಇವಾಗ ಇಲ್ಲಿ ನಮ್ನು ನಿಂತ್ಕೊಳ್ಳೋದು ಪಕ್ಕದಲ್ಲಿ. ಅದು ಆ ಕಾರಣಕ್ಕೋಸ್ಕರ ಇದನ್ನ ಹಾಕೋತೀವಿ ಅಣ್ಣ. ಅಷ್ಟೇ ಅಣ್ಣ? ಇಲ್ಲ ಹಿಡಿಯಕ್ ಆಗೋದಿಲ್ಲ? ಇಲ್ಲ ಅಣ್ಣ ಎಷ್ಟು ಸಾಧವಾಗಿ ನಿಂತ್ಕೊಳ್ಳೋದಿಲ್ಲ ಅಂದ್ರೆ ಅಣ್ಣ. ಅಣ್ಣ ನೀವು ಓರಿ ಏನ್ ಸೆಲೆಕ್ಷನ್ ಮಾಡಿದ್ರಿ ಅಣ್ಣ ಇದು ತರಕ್ಕೆ? ಅಣ್ಣ ಜಾತಿ ಕುಲ, ನಮ್ಗೆ ಕಾಲು ಕಂಬ ಇರೋಗ್ ನೋಡಿ ಮೈ ಅಳತೆ ನೋಡಿ ಸ್ವಾಮಿ. ಹಿಂದೆ ನಡ ಕೂಡ ಎಲ್ಲ ಮುಂಡಿ ಜಾತಿ ಕುಲ ನೋಡಿ ಬಾಬಾರು ಬಣ್ಣದಲ್ಲಿ ನೋಡಿ ಅಳತೆ ಹಾಕಿ ಮುಂದಕ್ಕೆ ಓರಿಕೆ ಬರ್ತದೆ ಅಂತ ನೋಡ್ತೀವಿ ಅಣ್ಣ. ಅಣ್ಣ ಬೀಜರಿಗೆ ಸಾಕೋದು ಕಷ್ಟನ ಏನಣ್ಣ? ಅಣ್ಣ ಒಗ್ಗಿಸ್ಕೊಂಡ್ರೆ ಒಂದ್ ತಾಯಿ ಮಗ ಸಂಬಂಧ ಇದ್ದಂಗೆ ಇರ್ತದ ಅಣ್ಣ. ಅದು ಯಾವತ್ತಿದ್ರು ಇನ್ನೊಂದು ನಾಗರ ಮಗ್ಳಲ್ಲಿ ಮಡಿಕೊಂಡಂಗೆ ಇನ್ನೊಂದು ಅಣ್ಣ. ಇದಣ್ಣ ತಾಯಿ ಮಗು ಸಂಬಂಧ ಏನಿರ್ತದೆ ಅದಕ್ಕೂ ಮೀರಿ ನಾಗರಾಗೂ ಇದಕ್ಕೂ ಸಂಬಂಧ ಇದ್ದಂಗೆ ಅಣ್ಣ. ಮಗಳಲ್ಲೇ ಮಡಿಕೊಂಡಂಗೆ ನಾಗರಾವ ಅಣ್ಣ. ಏನ್ ಓರಿ ರ್ಯಾಶ್ ಆಗಿ ಪಕ್ಕತ್ತು? ಹ್ಞೂ ಅಣ್ಣ. ಈಗ ಗಣಿನ ಮೇಲೆ ಬಿಟ್ಟು ಈಗ್ಲೂ ಅತ್ತೆ ಹಿಂಗೆ ಎತ್ಕೊಟ್ಕೊಂಡು ನಾನು ಸಮಾಧಾನ ಹೋಗಿರೋದು. ಕ್ರಾಸಿಂಗ್ ಬಂದಾಗ್ಲೂ ರಾಶಿ ಅಣ್ಣ? ಹ್ಞೂ ಅಣ್ಣ. ಮಾಮೂಲಿ ಟೈಮಲ್ಲಿ ರಾಶಿ? ಮಾಮೂಲಿ ಟೈಮಲ್ಲಿ ಕ್ರಾಸಿಂಗ್ ಬಂದವ್ರು ಯಾವಾಗ್ಲೂ ಹಂಗೆ ಅಣ್ಣ. ಇದು ಈಗ ಬನ್ನೂರ್ ಜಾತ್ರೆ ಯಾವ ಪ್ರೈಸ್ ಆಯ್ತು ಅಣ್ಣ? ಅಣ್ಣ ಇವತ್ತು ಅನೌನ್ಸ್ಮೆಂಟ್ ಆಗೋದು. ಇವಾಗ ಹೋಯ್ತಾ ಇದೀವಿ. ನಮ್ ಸ್ನೇಹಿತರು ಅವ್ರು ಓರಿ ಕಟ್ಟವ್ರೆ. ಲೋಕೇಶ್ ಅಂದ್ಬಿಟ್ಟು ನಂಗೋಡಿ ಅವರು ಅವರು ನಾವೆಲ್ಲ ಇವಾಗ ಹೊಟ್ಟಿದೀವಿ ಅಣ್ಣ ಪ್ರೈಸ್ಗೆ. ಅಯ್ಯಂಗುಡಿಲಿ ಅಣ್ಣ? ಐನಗುಡಿಲಿ ಆಯ್ತಣ್ಣ ಪ್ರೈಸ್ ಆಯ್ತಣ್ಣ. ಎಷ್ಟನೇ ಪ್ರೈಸ್ ಅಣ್ಣ? ಬೆಸ್ಟ್ ಆಫ್ 3 ಮಾಡಿದ್ರು ಅಣ್ಣ. ಸಮ 3 ಓರಿ ಭಾಗದಲ್ಲಿ ಸಮ ಭಾಗ ಅಣ್ಣ. ಇದ್ರ ಜೊತೆ ಯಾವ್ಯಾವ ಕಾಂಪಿಟೇಷನ್ ಮಾಡಿದ್ರು ಅಣ್ಣ? ಅಣ್ಣ ವಿಲನ್ನು, ಆಮೇಲೆ ಸಿದ್ದರಾಜಣ್ಣ ಅಂದ್ಬಿಟ್ಟು ಮೆನ್ಸ್ಕೊಳ್ಳಿ ಸಿದ್ದರಾಜಣ್ಣ ಅಂದ್ಬಿಟ್ಟು ಎಲ್ಲ ಅಣ್ಣ ನಾವೇ ಸಣ್ಣ ಮಾಡ್ತವ್ರೆ. ಎಲ್ಲ ದೊಡ್ಡ ಮಾಡ್ತವ್ರೆ ಓರಿ ಕಟ್ಟಿದವ್ರು. ಇದ್ರ ಜೊತೆಗೆ ಬೆಸ್ಟ್ ಯಾವ ಬಂದು ಅಣ್ಣ? ಬೆಸ್ಟ್ ಆಫ್ ಅದೇ ಒಂದು ಅಣ್ಣ. ದೊಡ್ಡೇರಿ ಮೋಹನ ಅಂದ್ಬಿಟ್ಟು ವಿಲನ್ಗಾಯ್ತು. ಆಮೇಲೆ ಮೆನ್ಸ್ಕೊಳ್ಳಿ ಸಿದ್ದರಾಜಣ್ಣ ಅವ್ರ ಸೋಮಣ್ಣ ಅವ್ರ ಮಗ ಸಿದ್ದರಾಜಣ್ಣ ಅವ್ರಿಗಾಯ್ತು. 3 ನಮ್ದು ಆಯ್ತಣ್ಣ ಅಬ್ಬೂರು ಓರಿ. ಅಣ್ಣ ಓರಿ ಬಗ್ಗೆ ಒಂದ್ ಸ್ವಲ್ಪ ತೋರಿಸ್ತೀರಾ ಅಣ್ಣ? ನೋಡೋಣ ಅದ್ರ ಮುಂದಾಯ ನೋಡೋಣ. ಆ ಕಾಲು ಕಂಬ ಮಂಡಿ ಬುಡ ನೋಡೋಣ. ಆ ಕಾಲು ಕಂಬ ನೀವ್ ಇಟ್ಕೊಳ್ಳಿ ಆ ಕಡೆ. ಇಲ್ಲ ಈರುಳು
ಮೂಗೋಣ ನಮ್ಗೆ ಇನ್ನೊಂದ್ ದಾರ ಮುಂದಕ್ಕೆ ಬರ್ಬೇಕಾಯ್ತು. ಇದು ತಗೊಬಿಡೋದು ಬಸಪ್ಪ ನಮ್ಗೂ ಜಾತಿಲಿ ಇನ್ನ ಸಿಲ್ವಾಗ್ದವ್ರು ಇನ್ನ ಜಾತಿಲಿ ಬರ್ತಾವಣ. ಈಗ ನಮ್ದು ಜಾತಿನೇ ನಾವ್ ಇನ್ನ ಜಾತಿಲಿ ಇರೋ ಇರ್ತಾವಣ. ಸರಿಯಾ ನಾ ಇರುದು ಹೇಳ್ಬೇಕು ಇಲ್ಲೇ ಬೂರು ನೋಡಿ. ಈ ನಡ ನಡ್ಕಟ್ಟದ್ರಣ, ಈ ನಡ್ಕಟ್ಟು ಮುಷ್ಟಿ ಆಗಿರ್ಬೇಕಣ. ಈ ನಡ್ಕಟ್ಟಿದು ಇಲ್ಲ ಯಾವ್ದು ನೋಡೋಣ, ಇಲ್ಲ ಎಲ್ಲ ಸೇರಿಸಿ ಕಾಲು ಗೂಟ ಇದ್ದಂಗೆ ಇರ್ಬೇಕಣ. ಓರಿ ಎತ್ತುದ್ರೆ ಮ್ಯಾಕೆ 4 ಕಾಲು 2 ಕಾಲು ಸಮ ಬರ್ತದೆ. ಆ ಓರಿ ಬುಡ ನೋಡಿ ಬಾಲ ನೋಡಿ. ಈ ಜಾತಿ ಕುಲದಲ್ಲಿ ಇದ್ರೆ ಅಣ್ಣ ಓರಿಗೆ ಆಯ್ತದೆ, ಓರಿ ಬಾಬರ್ ಬರ್ತದೆ, ಮುಂದೆ ಕಿತ್ತನೆ ತಡಿ ನಡೀತದೆ ಅಂತ ಹೋಗೋದಣ್ಣ. ಅಣ್ಣ ಇದು ಯಾವ ಬ್ಲಡ್ ಲೈನು? ಅಣ್ಣ ಬಸ್ತಿ ಮಗ ಅಣ್ಣ. ಇದು ತಮಿಳ್ನಾಡು ಕೊಂಡಾಯ್ತು. ಇದು ಇದ್ರ ತಾಯಿಗೆ 4ನೇ ಕರ, 4 ಕರನು ಓರ್ಗರನೆ ಅದ್ರ ತಾಯಿ ಕುಡಿರೋದು. ಇದ್ರ ತರಿಗೆ ಈಗ ಅಣ್ಣ ಇಲ್ಲಿ ಎಷ್ಟು ತಿಂಗಳು ಕರ್ಗಳು ಯಾವ ಮಾರಿ ಇಲ್ವಾ ಅಣ್ಣ? ಅಣ್ಣ ಇನ್ನ ಇಲ್ಲ ಅಣ್ಣ, ಈಗ ಹುಟ್ಟವೆ. ಈಗೆಲ್ಲ ವಾರ 15 ದಿನ ಕರ್ಗೋಳಣ. ಈಗ ಅಣ್ಣ ಯಾವ ಮಾರಿಲ್ಲ ಅಣ್ಣ, ಇನ್ನ ಯಾವ ಮಾರ್ನಿಲ್ಲ. ಬರೋರು ನೋಡೋರು ಕೇಳ್ತಾವ್ರಣ, ಅವರು ಓನರ್ಗಳು ಕೊಡ್ತಾ ಇಲ್ಲ. ಚೆನ್ನಾಗಿ ಬಿದ್ದೈತೆ ಅಣ್ಣ ಕರ್ಗಳೆಲ್ಲ ಅಣ್ಣ. ಇವ್ರು ಅಪ್ಪಿರ ಕಾಲ ಇವ್ರು ದೊಡ್ಡವರಿಗಳು ಬರ್ತಾರೆ ಅಣ್ಣ. ನಾವು ಇವ್ರ ಜೊತೆ ಎಲ್ಲ ಸೇರಿ ಈ ಸಂಪತ್ ಮೂಲಕ ಮಾಡ್ತಾ ಇದೀವಿ ಅಣ್ಣ. ಈಗ ನಿಮ್ಮೂರಲ್ಲಿ ನಿಮ್ ಒಬ್ರೇ ಅಣ್ಣ ಓರಿ ಸಾಕಿರೋದು? ಅಣ್ಣ ಈಗ ಓರಿಗೆ ರೇಕ್ ಎಲ್ಲ ಹೆಂಗಿರ್ತದೆ ಅಂತ ಅಣ್ಣ ಒಂದ್ ಸ್ವಲ್ಪ ಅಣ್ಣ. ರೇಕು ಅಂತ ಬಂದಾಗ ಇಲ್ಲಿ ನೋಡಿ ಅಣ್ಣ, ಈ ಉಬ್ಬುನ ಮೇಲೆ ಇಷ್ಟೇ ಇರ್ಬೇಕಣ್ಣ ಬಳೆ, ಕಣ್ಣನ್ ಬಳೆ. ಈ ಹುಡುಗಿರ್ಗೆ ಕೈ ಬಳೆ ಹಾಕೋತೀವಿ ನೋಡೋಣ, ಹಂಗೆ ಕಣ್ಣಗ್ ಬಳೆ ಇದ್ದಂಗೆ ಇರ್ಬೇಕಣ್ಣ. 2 ಸೈಡು ಅದೇ ನಮ್ಮ ಇಷ್ಟಿದ್ರೆ ಸಾಕು. ಮಕ್ಕಳ ಮೇಲೆಲ್ಲ ಜಾಲ ಇರ್ಬೇಡ್ದಣ್ಣ, ಮೈ ಮೇಲೆಲ್ಲ ಪ್ಯಾಚಸ್ ಇರ್ಬಾರ್ದು. ಈಗ ಬಾಕಿದೆಲ್ಲ ಬಾಬಾರು ಈ ತೆರೆ ಇರ್ತದಣ್ಣ ಇಲ್ಲಿ ನಿಡಿನ ಮೇಲೆ, ಆ ಬೆಳ್ಳಗ್ ಒಂದ್ ಲೈನ್ ಬಂದಂಗ್ ಬರ್ತದಣ್ಣ. ಆ ತೆರೆ ಏನಿರ್ತದ ಆ ಓರಿ ಬಣ್ಣ ಇದ್ ಬರ್ತದಣ್ಣ. ಅದೇ ಸೇಮ್ ಕರಗೋಣ ಬೀಳವೆಲ್ಲ ಹೆಂಗ್ ಬೀಳ್ತಾವ ಆದ್ರೆ ಅದು ಹುಟ್ಟಂಗ್ ತಾಯಿ ಅಪ್ಪ ನೋಡಿ ಹುಡ್ತಾವಣ್ಣ ಅವು. ಹಂಗೆ ಅಣ್ಣ. ಅಣ್ಣ ಈಗ ಓರಿಗೆ ಈಗ ಈ ಕರ್ಕೊಳ್ಳೋದೊಂದು ಚೆನ್ನಾಗಿ ಬಿದ್ಬಿಡ್ತೇವೆ ಅಣ್ಣ. ಯಾವ ತರ ಬೀಳ್ತೇವೆ? ಓರಿ ಮೇಲೆ ಡಿಪೆಂಡ್ ಆಯ್ತದ, ಹಸಿ ಮೇಲೆ ಡಿಪೆಂಡ್? ಓರಿ ಮೇಲೆ ಡಿಪೆಂಡ್ ಆಯ್ತದೆ, ಮಾಲೀಕರ ಮೇಲೆ ಡಿಪೆಂಡ್ ಆಯ್ತದೆ. ನಮ್ಮದು ಸಾಕೋರ್ ಮೇಲೆ ನೋಡ. ಈ ರೀತಿ ಅಣ್ಣ ಏನೇನು ತಿಂಡಿ ಕೊಡ್ತೀರಿ? ನಾವು ಮಾವ ಹುಳ್ಳಿ ನಿತ್ತು, ಚಕ್ಕೆ ಹೊಟ್ಟು, ಜೋಳ ನಿತ್ತು. ಈಗ ಮೊಟ್ಟೆ ಶುರು ಮಾಡಿದೀವಿ ಅಣ್ಣ ಒಂದೊಂದ. ಮತ್ತು ಮೊಟ್ಟೆ ಹಾಲು ಇದೇನು ನೋಡ್ಲೇ ಅಣ್ಣ, ಕರಿಂದ ಇದು 7 ತಿಂಗಳು ಕರೆಯಿಂದ ಬಂದ್ಬಿಡ್ತೀವಿ. 7 ತಿಂಗಳು ಕರಿ ನಿಂತವೆ ಬೇರೆ ಯಾರಿಗೂ ಬದಲಾಗಿಲ್ಲ. ಇದು ಅಣ್ಣ ಇಚ್ಚಿ ಜಾತ್ರೆ ಟೈಮಲ್ಲಿ ಬೇರೆ ತಿಂಡಿ ಕೊಡ್ತೀರಾ? ಅವೆಲ್ಲ ಏನು ಇಲ್ಲ ಅಣ್ಣ, ಏನೂ ಇಲ್ಲ. ಅವೆಲ್ಲ ಏನು ಇಲ್ಲ ಅವೆಲ್ಲ. ಅಣ್ಣ ಈಗ ಹಸ್ಕೋಳ, ಈಗ ಓರಿಲಿ ಹಸ್ಕೋಳ ತಪ್ಪು ಸುಳಿ ಇದ್ರು ಕರ್ಗೋಳಿ ನಂಗೆ ಬೀಳೋದಿಲ್ವಾ? ಈಗ ಅಪ್ಪ ಕುಂಟ ಆದ್ರೆ ಮಗ ಕುಂಟ ಆದನಣ್ಣ. ಈಗ ಅಣ್ಣ ಈಗ ಎಷ್ಟೊಂದ್ ದಿನ ಹ್ಯಾಂಡಿಕ್ಯಾಪ್ ನೀವು ಕಣ್ಣಾರೆ ನೋಡ್ತಾ ಇದ್ರಿ ಜಗತ್ತಲ್ಲಿ. ಎಷ್ಟೊಂದ್ ಅಪ್ತಿರಿ ಹ್ಯಾಂಡಿಕ್ಯಾಪ್ ಅವ್ರೆ ಮಕ್ಳುಗಳು ಹೆಂಗಿದಾರಣ್ಣ. ಈಗ ನಾನ್ ಕಪ್ತಿದ್ದೀನಿ, ನೀವ್ ಯಾಕೆ ಬೆಳಗಿದಿರಿ? ನೀವು ಮನ್ಸು ನಾವು ಮನ್ಸು ನಿಮ್ಮಂಗೆ ನಾವ್ ಇಲ್ಲ ಯಾಕಿಲ್ಲ? ಚೆನ್ನಾಗಿ ಹ್ಯಾಂಡಿಕ್ಯಾಪ್ ಬಿಡ್ತಾರಲ್ಲ, ಇವಾಗ ನಮ್ಗಾಗ್ ಬಂದದ್ ನಮ್ಗೆ, ನಿಮ್ಗಾಗ್ ಬಂದದ್ ನಿಮ್ಗೆ ಅಣ್ಣ. ಅದ್ರಂತೆ ನಾವು ನಡ್ಕೋಬೇಕು. ಬಸಪ್ಪನ ತಪ್ಪಟ್ಕೊಂಡು ಪಟ್ಪಟ್ಟಿ ಅವತ್ತಿನ ಕಾಲಕ್ಕೆ ಆ ಕ್ಷಣಕ್ಕೆ ಕಮ್ಮಿ ದುಡ್ಡನ್ನ ಕಮ್ಮಿ ಮಾಡುತ್ತೆ ಹೊರತು ಕೇಳರೆ ಹೊರತು. ಬಸ 330 ಕೋಟಿ ಅಡಗಿಸ್ಕೊಂಡಿರೋ ದೇವ್ರನ್ನ ಇವನ್ಗೆ ನಾವು ತಪ್ಪಟ್ಟು ಅಣ್ಣ. ಅಣ್ಣ ಇದು ಅಣ್ಣ ಅಡ್ನಾಮದ್ ಓರಿ ಕಟ್ಬಾರ್ದು ಅಂತ ಅಣ್ಣ. ಬನ್ನೂರ್ ಕೃಷ್ಣ ಅಣ್ಣ ಅಡ್ನಾಮದ್ ಓರಿ ಅಣ್ಣ. ಇಡೀ ಕರ್ನಾಟಕದಾದ್ಯಂತ ಎಷ್ಟ ಹೆಸರು ಮಾಡ್ತಾಣ. ಕರ್ಗೋಳ ಅಂತಕ್ಕಂತ ಕರುಗಳು ಬಿದ್ದವಣ. ಈಗೇನ್ ಹೇಳಿರಿ ನೀವೇ? ಈಗ ನೀವೇ ಹೇಳ್ತಾ ಇದೀರಿ. ನಿಮ್ ಬಾಯಿ ನಿಮ್ಗೂ ನಿಮ್ ತನಕ ಚರ್ಚೆ ಬಂದದೆ ಅಂದ್ಮೇಲೆ ನೀವು ಅಲ್ಲಿ ಅಳತೆ ಮಾಡಿ. ಅಣ್ಣ ಈಗ ನೀವ್ ಯಾರು ಬಂದ್ರೆ ಬೀಜ್ ದೊರಿಗಳು ಕರುಗಳು ಈ ತರ ಎಲ್ಲ ಕೊಡಿಸ್ತೀರ? ಅಣ್ಣ ನಮ್ ಕಾಂಟ್ಯಾಕ್ಟ್ ನಮ್ಮ ಇರ್ಬೇಕಾದ್ರೆ ನಮ್ಮ ಅಣ್ಣಂದಿರು ಇರ್ತಿದ್ರು, ನಮ್ಮ ಸ್ನೇಹಿತರು ಇರ್ತಾರೆ, ಯಾರು ಕರ್ದಿ ಕೇಳಿ ಚರ್ಚೆ ಮಾಡಿ ಕೊಡ್ತೀವಿ ಅಣ್ಣ. ನಿಮ್ ನಂಬರ್ ಹೇಳ್ಬಿಡಿ ಅಣ್ಣ. 77-957-82-926. ನಾವಿಲ್ಲಿ ಹೋದಾಗ ನಮ್ಮ ತಮ್ಮ ಅವನು ಅವರೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರಣ್ಣ ಓರಿಯ. ಅಣ್ಣ ಇವರೇ ಹೊಸ ಬಂದ ಓರಿ ಹಿಡ್ಕೊಂಡು ಓರಿ ಬಿಡುದು ಅದೆಲ್ಲ ಮಾಡ್ತಾರಣ್ಣ. ಅಲ್ಲ ಬೇರೆಯವ್ರಿಗೆ ಯಾರಿಗೂ ಇದ್ ಮಾಡೋದಿಲ್ವಾ ಅಣ್ಣ? ಅಣ್ಣ 2-3 ಆಳು ಹಿಡ್ಕೊಂಡು ಹಿಂಗೆ ಮ್ಯಾಕ್ ಭುಜಕ್ಕೆ ಕಟ್ಕೊಂಡು ಹಿಂಗ್ ಹಿಡ್ಕೊಂಡ್ ಬರ್ಬೇಕಣ್ಣ. ಈ ಭುಜ ಅರ್ಧ ಕಳೆದ್ರೆ ಸಾಕಣ. ಈಗ ಮುಂದೆ ಇಲ್ಲಿ ಎಲ್ಲಾನು ಬಳಸ್ತದೆ ಈಗ. ಅಣ್ಣ ಇದು ಊರಿಗೆ ಬರ್ಬೇಕು ಅಂದ್ರೆ ಲೊಕೇಶನ್ ಅಣ್ಣ? ಅಣ್ಣ ರಾಮನಗರ ಜಿಲ್ಲೆ ಚನ್ನಪಣ್ಣ ತಾಲೂಕು ಅಬ್ಬೂರ್ ಗ್ರಾಮ. ಚನ್ನಪಣ್ಣ ಕೋರ್ಟ್ ಹತ್ರ ಹೊರಗಡೆಯಿಂದ ಬರೋರು ಚನ್ನಪಣ್ಣ ಕೋರ್ಟ್ ಹತ್ರ ಎಡಬಾಗು ತಗೊಂಡ್ರೆ ಒಂದೇ ರೋಡ್ ಅಣ್ಣ. ಅಬ್ಬೂರ್ ಗ್ರಾಮ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಹೇಳ್ತಾರ ಅಣ್ಣ? ಕೋರ್ಟ್ ಹತ್ರ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ.